New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ನಾನು ನಂಬ್ತಾನೆ ದೇವರು ಒಳ್ಳೆ ಸಂಗತಿಯಿಂದಲೇ ನಮ್ಮನ್ನು ಈ ವರ್ಷ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನಮ್ಮ ದೇವರು ಒಳ್ಳೆ ದೇವರು. ಅವರ ವಾಗ್ದಾನಗಳಲ್ಲಿ ಒಂದು ಬಿದ್ದು ಹೋಗುವುದಿಲ್ಲ. ಅವ್ರು ಖಂಡಿತವಾಗಿ ನಮಗೆ ಇಟ್ಟ ಸಂಗತಿಗಳು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಗ್ರಹಿಸಲಿಲ್ಲ. ನಮ್ಮ ದೇವರ ವಾಗ್ದಾನಗಳು, ನಮ್ಮ ದೇವರ ಒಂದು ಪ್ರಾಮಿಸಸ್ ಎಂದಿಗೂ ಬಿದ್ದು ಹೋಗೋದಿಲ್ಲ. ಪ್ರಿಯರೇ, ನಿನ್ನೆ ಇದ್ದಂಗೆ ಇವತ್ತು ನಿರಂತರ ಇರುವ ನಮ್ಮ ಸ್ವಾಮಿ, ಎಲ್ಲ ಒಳ್ಳೆಯ ವರದಾನಕ್ಕೆ ಮೂಲ ಆಗಿರುವ ನಮ್ಮ ಸ್ವಾಮಿನೇ ಈ ವರ್ಷವೂ ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸ್ತಾರೆ ಅಂತ ನಾನು ನಂಬ್ತಾನೆ. ಪ್ರಿಯರೇ, ಇವತ್ತು ನಾವು ಇಷ್ಟು ಸಂತೋಷ ಪಡಬೇಕೇನೆಂದರೆ, ಎಷ್ಟೋ ಜನ ಹೋದ ವರ್ಷದಲ್ಲಿ ಇಲ್ಲದಂಗೆ ಹೋಗ್ಬಿಟ್ರು. ಆದರೆ ದೇವರ ಕೃಪೆ ನಿಮ್ಮ ಮೇಲೆ ನಮ್ಮ ಮೇಲೆ ಇರುವ ಕಾರಣ ಸ್ವಾಮಿ ಹೊಸ ವರ್ಷದಲ್ಲಿ ಕಾಲಿಟ್ಟಿದ್ದಾರೆ. ಹೊಸ ವರ್ಷದಲ್ಲಿ ಹೊಸ ಸಂಗತಿಗಳು ನಮ್ಮ ದೇವರು ನಮ್ಮ ಜೀವನದಲ್ಲಿ ಮಾಡ್ತಾರೆ. ಪ್ರಿಯರೇ, ಹಾಲೆಲೂಯಾ. ನಾನು ನಂಬ್ತಾನೆ ನೀವೆಲ್ಲರೂ ಒಪ್ಕೊಳ್ತೀರಿ ಅಂದರೆ ದೇವರ ಕೃಪೆ ನಮ್ಮನ್ನು ನಡೆಸ್ಕೊಂಡು ಬಂತು. ದೇವರ ಕೃಪೆ ಈ ವರ್ಷದಲ್ಲಿ ಕಾಲಿಡುವಂಗೆ ಸ್ವಾಮಿ ನಮ್ಮನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಆತನ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ನಾವಿರುವ ಕಾಲ ಎಂಥ ಒಂದು ಅದ್ಭುತವಾದ ಕಾಲ ಏನೆಂದರೆ, ದೇವರ ವಾಕ್ಯ ನಮಗೆ ಧಾರಾಳವಾಗಿ ಸಿಗ್ತಾ ಇದೆ. ದ ವರ್ಡ್ ಆಫ್ ಗಾಡ್ ಇಸ್ ಬಿನ್ ಗಿವನ್ ಟು ಅಸ್ 24/7. ಇಡೀ ದಿವಸ ನಮಗೆ ದೇವರ ವಾಕ್ಯ ಧಾರಾಳವಾಗಿ ಸಿಗ್ತಾ ಇದೆ. ಇವತ್ತು ನಾವು ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ನಮ್ಮ ಮೊಬೈಲ್ ಫೋನ್ಸ್ ಆಗಲಿ, ನಮ್ಮ ಟಿ ವಿ ಆಗಲಿ, ಪ್ರತಿಯೊಂದು ಮೀಡಿಯಾ ಮೂಲಕ ದೇವರ ವಾಕ್ಯ ನಮಗೆ ಸಿಗ್ತಾ ಇದೆ. ನಾನು ಚಿಕ್ಕವಳಿರಬೇಕಾದ್ರೆ ನನಗೆ ನೆನಪು ಬರ್ತಾ ಇದ್ದೇನೆಂದರೆ, ಮೊನ್ನೆ ನನ್ನ ಫ್ಯಾಮ್ಲಿಗೆ ನಾನು ಹೇಳ್ತಾ ಇದ್ದೆ, ಆವಾಗ ಕ್ರಿಸ್ಮಸ್ಗೆ ಮತ್ತು ಈಸ್ಟರ್ಗೆ ಎರಡೇ ಪ್ರೋಗ್ರಾಮ್, ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಅಷ್ಟೇ ಟಿ ವಿದಲ್ಲಿ ಬರ್ತಿತ್ತು. ದೂರದರ್ಶನ್ ಅವರು ಹಾಫ್ ಆನ್ ಅವರ್ದು ಪ್ರೋಗ್ರಾಮ್ ಬರೀ ವರ್ಷಕ್ಕೆ 2 ಸರ್ತಿ ಟೆಲಿಕಾಸ್ಟ್ ಮಾಡ್ತಿದ್ರು. ಆವಾಗ ನಮ್ಮ ದೇಶದ ಜನರು ಎಲ್ಲರೂ ಟಿ ವಿ ಮುಂದೆ ಕೂತ್ಕೊಂಡು ಬ್ರದರ್ ದಿನಕರನ ಪ್ರೋಗ್ರಾಮನ್ನು ನೋಡಲಿಕ್ಕೆ ನಾವೆಷ್ಟು ಆಶೆ ಪಡ್ತಿದ್ದೆವು. ಆದರೆ ಇವತ್ತು ನಾವಿಷ್ಟು ಭಾಗ್ಯಶಾಲಿ. ವಿ ಆರ್ ಸೋ ಬ್ಲೆಸ್ಡ್ ಬಿಕಾಸ್ ವಿ ಆರ್ ಗೆಟಿಂಗ್ ದ ವರ್ಡ್ ಆಫ್ ಗಾಡ್ ಕಂಟಿನ್ಯೂಸ್ಲಿ, ಡೇ ಇನ್ ಆ್ಯಂಡ್ ಡೇ ನೈಟ್. ರಾತ್ರಿ ಹೇಳ್ರಿ ನಮಗೆ ಸಿಕ್ಕುತ್ತೆ, ಮುಂಜಾನೆ ಹೇಳ್ರಿ ನಮಗೆ ಸಿಕ್ಕುತ್ತೆ. ಆಂಟ್ ವಿ ಬ್ಲೆಸ್ಡ್? ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಮೂವಿಂಗ್ ಮೈಟಿಲಿ ಅಪಾನ್ ದ ಫೇಸ್ ಆಫ್ ದಿ ಅರ್ತ್. ಇವತ್ತು ನಮಗೆ ಸ್ಪಿರಿಚುವಲ್ ಡ್ರೈನೆಸ್ ಕಾಣ್ತಾನೇ ಇಲ್ಲ. ವಿ ಹ್ಯಾವ್ ಬಿನ್ ಬ್ಲೆಸ್ಡ್ ಬೈ ದ ವರ್ಡ್. ವಿ ಹ್ಯಾವ್ ಬಿನ್ ಬ್ಲೆಸ್ಡ್ ಬೈ ದ ಮೈಟಿ ಮೂವ್ ಆಫ್ ದ ಹೋಲಿ ಸ್ಪಿರಿಟ್. ವಿ ಹ್ಯಾವ್ ಬಿನ್ ಬ್ಲೆಸ್ಡ್ ಬೈ ದ ಚರ್ಚಸ್. ವಿ ಹ್ಯಾವ್ ಬಿನ್ ಬ್ಲೆಸ್ಡ್. ಸೋ ಮಚ್ ಆಫ್ ರೆವಲೇಷನ್ಸ್ ಹಸ್ ಬಿನ್ ಗಿವನ್ ಟು ಅಸ್. ಇವತ್ತು ದೇವರು ಅದ್ಭುತವಾದ ರೀತಿಯಲ್ಲಿ ನಡೆಸ್ತಾರೆ. ಪ್ರಿಯರೇ, ದೇವರು ನಮಗೋಸ್ಕರ ಎಲ್ಲ ಮಾಡಿದರು. ವಾಕ್ಯನೂ ಕೊಟ್ಟಿದ್ದಾರೆ, ಆಲಯನೂ ಕೊಟ್ಟಿದ್ದಾರೆ, ದೇವರ ಸೇವಕನ್ನು ಕೊಟ್ಟಿದ್ದಾರೆ, ಪವಿತ್ರಾತ್ಮನೂ ಕೊಟ್ಟಿದ್ದಾರೆ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ? ಇಟ್ ಈಸ್ ಅ ಟೈಮ್ ಫಾರ್ ಅಸ್ ಟು ಥಿಂಕ್. ಹೊಸ ವರ್ಷ ಬಂದ ತಕ್ಷಣ ವಿ ಆಲ್ ಥಿಂಕ್, ವಾಟ್ ಹ್ಯಾಸ್ ಗಾಡ್ ಇನ್ ಸ್ಟೋರ್ಡ್ ಫಾರ್ ಅಸ್ ಟುಡೇ? ವಿ ವಾಂಟ್ ಟು ನೋ a word from the Lord. We go to the prophets, we go to different preachers or evangelists or pastors and say, Pastor, pray. Prophet, give a word, what God has for us. God is good and all that He has for us is only good. ಈ ದೇವರ ವಾಕ್ಯದಲ್ಲಿರುವ ಎಲ್ಲ ವಾಗ್ದಾನಗಳು ಪ್ರಿಯರೇ ನಮಗೋಸ್ಕರ. If He has promised you something, remember that He will fulfill it. ಆದರೆ ದೇವರು ಎಲ್ಲ ಮಾಡ್ತಾರೆ. ಹೊಸ ವರ್ಷ ಬರ್ತದೆ, ಹೋಗ್ತದೆ. ಎಷ್ಟೋ ವರ್ಷಗಳು ನಮ್ಮ ಜೀವನದಲ್ಲಿ ಬಂತು ಪ್ರಿಯರೇ. ವಾಕ್ಯನೂ ಧಾರಾಳವಾಗಿ ಸಿಗ್ತಾ ಇದೆ. ಆದರೆ ನಾವು ಬರೀ ವಾಕ್ಯವನ್ನು ಕೇಳ್ತಾ ಇದ್ದವೋ, ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದ್ದೇವೋ? ಎಲ್ಲ ಆಶೀರ್ವಾದ ನಮಗೆ ಇದೆ, ಆದರೆ ನಾವು ಕೆಲವು ಸಂಗತಿ ಮಾಡೋದಿದೆ. ಅದು ಏನಂತ ದೇವರ ವಾಕ್ಯದಲ್ಲಿ ನಾವು ನೋಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುವ. ಸ್ವಾಮಿ, ಈ ವರ್ಷದಲ್ಲಿ ನಮಗೆ ಕಾಲಿಡುವಂಗೆ ಕೃಪೆ ಕೊಟ್ರಿ ಸ್ವಾಮಿ. ಎಲ್ಲ ಒಳ್ಳೆ ವರದಾನಕ್ಕೆ ಮೂಲ ಕಾರಣ ಆಗಿರುವ ನಮ್ಮ ಸ್ವಾಮಿ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮಗೆ ಇವತ್ತು ಈ ನಿಮ್ಮ ವಾಕ್ಯವನ್ನು ಸ್ವಾಮಿ ನಮಗೆ ಧಾರಾಳವಾಗಿ ಸಿಗ್ತಾ ಇದೆ. ನೀವು ನಮಗೆ ಮಾಡೋದು ಎಲ್ಲ ಮಾಡಿದ್ದೀರಿ ಸ್ವಾಮಿ. ಆದರೆ ನಾವು ನಿಮಗೋಸ್ಕರ ಏನು ಮಾಡಬೇಕು, ಹೇಗೆ ಮಾಡಬೇಕು ಸ್ವಾಮಿ, ನಮ್ಮದು ಒಂದು ಜವಾಬ್ದಾರಿ ಏನಿದೆ ಈ ವರ್ಷದಲ್ಲಿ ಅಂತ ನಾವು ತಿಳಿಯಪಡೋಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಇವತ್ತು ವಾಕ್ಯ ನಾವು ಕೇಳುವಾಗ ನಮ್ಮ ಮನಸ್ಸನ್ನು ತೆರಿಬೇಕಂತ, ನಮ್ಮಲ್ಲೇ ಒಂದು ಬದಲಾವಣೆ ಆಗುವಂಗೆ, ನಮ್ಮನ್ನು ಸ್ವಾಮಿ ಸಂಪೂರ್ಣವಾಗಿ ಸ್ವಾಮಿ ನಿಮ್ಮಲ್ಲಿ ಒಪ್ಪಿಸಿಕೊಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಪ್ರಿಯರೇ, ಇವತ್ತಿನ ಧ್ಯಾನಕ್ಕೆ ನಾವು ನಮ್ಮ ಬೈಬಲ್ಗಳನ್ನು ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ
ಡ್ಯೂಟ್ರಾನಮಿ ಚಾಪ್ಟರ್ 30 and verse 15 and 16. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 15 ಹಾಗೂ 16. See, I have set before thee this day life and good and death and evil. In that I command thee this day to love the Lord thy God, to walk in his ways and keep his commandments and his statutes and his judgment, that thou mayest live and multiply. And the Lord thy God shall bless thee in the land whither thou goest. Amen. ದೇವರ ವಾಕ್ಯ ಏನು ಹೇಳುತ್ತೇನೆಂದರೆ 15ನೇ ವಚನದಲ್ಲಿ, ದೇವರು ನಿಮ್ಮ ಮುಂದೆ ನನ್ನ ಮುಂದೆ 2 ಮಾರ್ಗಗಳನ್ನು ಇಟ್ಟಿದ್ದಾರೆ. ಒಳ್ಳೆ ಮಾರ್ಗ ಜೀವನದ ಮಾರ್ಗ, ಕೆಟ್ಟ ಮಾರ್ಗ ಮರಣದ ಮಾರ್ಗ. ದೇವರು ಯೇಸು ಸ್ವಾಮಿ ಇವತ್ತು ನಿಮಗೆ ನನಗೆ ಹೇಳ್ತಾ ಇದ್ದಾರೆ ಅಂದರೆ, ನಾನು ನಿಮಗೆ ಬಿಟ್ಟು ಕೊಟ್ಟಿದ್ದಾನೆ. I have given the liberty to you. I have given the freedom to you. I have given you choice. You can choose what you want. ಒಂದನ್ನು ನೆನಪಿಡಬೇಕು, ನಮ್ಮ ದೇವರು ದೊರೆತನ ಮಾಡುವ ದೇವರಲ್ಲ. Our God will never force us. He's a gentle God. He's a loving God. He will always allow us to do what we want us to do. ನಾವು ಯಾವಾಗ ಸರಿಯಾದ ಮಾರ್ಗಗಳನ್ನು ಆರಿಸ್ಕೊಳ್ತೇವೋ, He is happy. But when we take a wrong choice, we take the wrong path, He's not going to force us, but He will always lead us and guide us. ಇಲ್ಲಿ ನಾವು ನೋಡ್ತವೇನೆಂದರೆ, ದೇವರ ವಾಕ್ಯ ಹೇಳುತ್ತೆ ಅಂದರೆ, ನೀನು ಆರಿಸಿಕೋ ಅಂತ ದೇವರು ನಮಗೆ ಹೇಳ್ತಾರೆ. ಇವತ್ತು ಈ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ ಅಲ್ಲ, ಎಲ್ಲ ಸಂಗತಿಗಳು ದೇವರು ನಮಗೆ ಕೊಟ್ಟಿದ್ದಾರೆ. ವಾಕ್ಯ ಧಾರಾಳವಾಗಿ ಕೊಟ್ಟಿದ್ದೇವೆ. ಇಷ್ಟು ವಾಕ್ಯ ನಾವು ಕೇಳ್ತಾ ಇದ್ದೇವೆ. ಇವತ್ತಿಗೂ ನಾವು ಸರಿಯಾದ ತೀರ್ಮಾನಗಳು ತಗೊಳ್ತವಾ ಅಥವಾ ತಪ್ಪಾದ ತೀರ್ಮಾನಗಳು ನಾವು ತಗೊಳ್ತವೆ? ವಾಕ್ಯ ಏನೋ ನಾವು ಕೇಳ್ತೇವೆ, ಸಭೆಗೆ ನಾವು ಹೋಗ್ತೇವೆ, ಕೂಟಗಳನ್ನು ನಾವು ಅಟೆಂಡ್ ಮಾಡ್ತೇವೆ, ಆದರೆ ಸಣ್ಣ ಸಣ್ಣ ವಿಷಯದಲ್ಲಿ, ದೊಡ್ಡ ದೊಡ್ಡ ಡಿಸಿಷನ್ಸಲ್ಲಿ ಡೂ ವಿ ಡಿಸೈಡ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್? ಪ್ರಿಯರೇ, ನಾವು ಈ ಲೋಕದಲ್ಲಿ ಇರುವಾಗ ನಮ್ಮ ಬಗ್ಗೆ ನಾವು ಇಷ್ಟೊಂದು ಕಾಳಜಿ ತಗೊಳ್ತೇವೆ. We make the right choices. We like to make the right choices. So what we do, we go into that matter. ನಾವು ಆ ಸಂಗತಿಯನ್ನು ಅದರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಒಂದು 10 ಜನರಿಗೋಸ್ಕರ ನಾವು ಕೇಳ್ತೇವೆ, ಇದು ಒಳ್ಳೇದಾ ಅದು ಒಳ್ಳೇದಾ. ನಮ್ಮ ಮಕ್ಕಳದ್ದು ಅಡ್ಮಿಷನ್ನೇ ತಗೊಳ್ಳುವ, ಸ್ಕೂಲ್ ಅಡ್ಮಿಷನ್ ನಾವೆಲ್ಲರಿಗೂ ಕೇಳ್ತೇವೆ, ಈ ಏರಿಯಾದಲ್ಲಿ ಇರುವ ಸ್ಕೂಲು ಇದು ಒಳ್ಳೆ ಸ್ಕೂಲಾ, ನನ್ನ ಮಗನಿಗೆ ಈ ಶಾಲೆಯಲ್ಲಿ ಹಾಕಿದರೆ ಅವನಿಗೆ ಒಳ್ಳೆ ಎಜುಕೇಷನ್ ಸಿಗ್ತದೆಯಾ? ವೈ ವಿ ಡೂ ದೋಸ್ ಥಿಂಗ್ಸ್? ಬಿಕಾಸ್ ವಿ ವಾಂಟ್ ಅವರ್ ಚಿಲ್ಡ್ರನ್ to study in good school. We want our children to have good discipline. We want our children to come up in life. ಅದಕ್ಕೆ ನಾವು ಏನು ಮಾಡ್ತೇವೆ ಅಂದರೆ, ಎಲ್ಲ ಒಳ್ಳೆ ಡಿಸಿಷನ್ ಮಾಡ್ತೇವೆ. ನಮ್ಮ ಮಕ್ಕಳ ವಿಷಯದಲ್ಲಿ ಯೋಚನೆ ಮಾಡ್ತೇವೆ. ನಾನು ಇಷ್ಟೋ ಸರ್ತೆ ಈ LIC ಪಾಲಿಸಿನವರು ಅಥವಾ ಮ್ಯೂಚುವಲ್ ಫಂಡ್ನವರು ಅಥವಾ ಇನ್ವೆಸ್ಟ್ಮೆಂಟ್ಸ್ನವರು ಫೋನ್ ಮಾಡಿ ಮಾತಾಡ್ತಾರೆ ನೋಡ್ರಿ, ಇಷ್ಟು ಫೋನ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೇನೆಂದರೆ, ವೆನ್ ಯು ಆರ್ ಯಂಗ್ ಮೇಕ್ ಅ ಡಿಸಿಷನ್, ಸ್ಟಾರ್ಟ್ ಸೇವಿಂಗ್ ವೆನ್ ಯು ಆರ್ ಯಂಗ್ ಅಂತ ಹೇಳ್ತಾರೆ. ಅವ್ರು ಕೇಳಿರ್ಬೋದಲ್ಲ ನೀವು. ಯಾಕೆ ಅವ್ರು ಹೇಳ್ತಾರೆ? ಇವತ್ತು ನೀವು ಸೇವ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಯೋರ್ ಓಲ್ಡ್ ಏಜ್ ವಿಲ್ ಬಿ ಆರಾಮ್ಸೆ ಸ್ಟ್ರೆಸ್ ಫ್ರೀ. ಅದಕ್ಕೆ ಅವ್ರು ಏನು ಹೇಳ್ತಾರೆ? ಯು ಸೇವ್ ವೆನ್ ಯು ಆರ್ ಯಂಗ್ ಸೊ ದ್ಯಾಟ್ ಯೋರ್ ಓಲ್ಡ್ ಏಜ್ ಮೇ ಬಿ ಸ್ಟ್ರೆಸ್ ಫ್ರೀ. ಆದರೆ ನಾವು ಎಲ್ಲ ವಿಷಯದಲ್ಲಿ ಗಮನ ಕೊಡ್ತೇವೆ. ದೇವರು ನಮಗೆ ಚೂಸ್ ಮಾಡಂತ ಹೇಳ್ತಾರಲ್ಲ, ಅದಕ್ಕೆ ಯಾಕೆ ನಾವು ಸರಿಯಾದ ಗಮನ ಕೊಡೋದಿಲ್ಲ? ದೇವರ ವಾಕ್ಯ ಹೇಳ್ತೇನೆ ಅಂದರೆ, ನಮ್ಮ ಮುಂದೆ 2 ಮಾರ್ಗ ಇಟ್ಟಿದ್ದಾರಂತೆ, ಜೀವನದ ಮಾರ್ಗ, ಮರಣದ ಮಾರ್ಗ. ದ ಚಾಯ್ಸ್ ಇಸ್ ವಿತ್ ಮೀ. ದೇವರು ನಮಗೆ ಒಳ್ಳೊಳ್ಳೆ ವಾಗ್ದಾನಗಳನ್ನು ಮಾಡಿದ್ದಾರೆ ಪ್ರಿಯರೇ. ದೇವರ ಉದ್ದೇಶ ಒಳ್ಳೆಯದೇ ಇದೆ. But the choice lies in us. Are we ready to obey the word? Are we ready to make choices and decisions according to the word of God? Or are we going astray? ನಾವು ಲೋಕವನ್ನು ನೋಡಿ ಹೋಗ್ತವೋ? ಇವತ್ತು ನನ್ನ ಅನುಭವ ಏನೆಂದರೆ, ನಾವು ದೇವರ ಮಾರ್ಗದಲ್ಲಿ ದೇವರ ವಾಕ್ಯದದೇ ನಾವು ಹಿಡ್ಕೊಂಡು ಮುಂದೆ ನಡೆದ್ರೆ ನಮ್ಮ ಫ್ಯೂಚರ್ ಇಸ್ ಕಂಪ್ಲೀಟ್ಲಿ ಸ್ಟ್ರೆಸ್ ಫ್ರೀ. ಹಲ್ಲೆಲೂಯಾ. ಪ್ರಿಯರೇ, ಯಾವುದೇ ಒಂದು LIC ಪಾಲಿಸೀಸ್ ಬಿದ್ದು ಹೋಗ್ಬೋದು, ಬ್ಯಾಂಕ್ಸ್ ಬಿದ್ದು ಹೋಗ್ಬೋದು, ಯಾವುದೇ ಇನ್ವೆಸ್ಟ್ಮೆಂಟ್ ಕಂಪನಿ ಫ್ರಾಡ್ ಆಗಿರ್ಬೋದು. ಆದರೆ ದೇವರ ವಾಕ್ಯ ಮೇಲೆ, ದೇವರ ಕಮ್ಯಾಂಡ್ಮೆಂಟ್ಸ್ ಮೇಲೆ ನಾವು ಏನು ಆಧಾರ ತಗೊಂಡು ನಾವು ಡಿಸೈಡ್ ಮಾಡ್ತೇವೆ, ಡಿಸಿಷನ್ಸ್ ತಗೊಳ್ತೇವೆ, ಅದಕ್ಕೆ ನಮಗೆ ದೇವರ ಆಶೀರ್ವಾದ ಮಾಡದೆ ಬಿಡೋದೇ ಇಲ್ಲ. ಹಾಲೆಲೂಯಾ. ಯೋರ್ ಡಿಸಿಷನ್ ಆ್ಯಂಡ್ ಮೈ ಡಿಸಿಷನ್ ಟುಡೇ ವಿಲ್ ಡಿಸೈಡ್ ಅವರ್ ಫ್ಯೂಚರ್ ಟುಮಾರೋ. ಹಾಲೆಲೂಯಾ. ಇವತ್ತು ನಾನು ಏನು ತೀರ್ಮಾನ ಮಾಡ್ತಾ ಇದ್ದೇವೆ? ವಾಟ್ ಆರ್ ವಿ ಗೋಯಿಂಗ್ ಟು ಡಿಸೈಡ್ ಟುಡೇ?
ನಾವು ಏನನ್ನು ತೀರ್ಮಾನ ಮಾಡ್ತೇವೆ? ದೇವರನ್ನು ಇಟ್ಕೊಳ್ತವ, ಲೋಕವನ್ನು ಇಟ್ಕೊಳ್ತೇವೆ. ಲೋಕದ ಎಲ್ಲ ಸಂಗತಿ ನಮ್ಮ ಹತ್ರ ಇದ್ರೂ ಸಹ ಪ್ರಿಯರೇ, ದೇವರಿಲ್ಲ ಅಂದರೆ ವಿ ಆರ್ ಅ ಫೇಲಿಯರ್. ಆದರೆ ನಾವು ಯಾವಾಗ ದೇವರ ವಾಕ್ಯವನ್ನು, ವೆನ್ ವಿ ಲವ್ ದ ಲಾರ್ಡ್, ವೆನ್ ವಿ ಒಬೇ ಹಿಸ್ ಕಮ್ಯಾಂಡ್ಮೆಂಟ್ಸ್, ವೆನ್ ವಿ ಚೂಸ್ ಮೇಕ್ ಡಿಸಿಷನ್ಸ್ ಬೇಸ್ಡ್ ಅಪಾನ್ ದ ವರ್ಡ್ ಆಫ್ ಗಾಡ್, ವಿ ವಿಲ್ ಬಿ ಫ್ರೂಟ್ಫುಲ್ ಇವನ್ ಅನ್ ಟು ಓಲ್ಡ್ ಏಜ್. ನಮ್ಮ ಕೊನೆ ಉಸಿರು ತನಕ ವಿ ವಿಲ್ ಬಿ ಬ್ಲೆಸ್ಡ್ ಆ್ಯಂಡ್ ವಿ ವಿಲ್ ಬಿ ಅ ಬ್ಲೆಸ್ಸಿಂಗ್ ಟು ಪೀಪಲ್. ಯಾಕೆಂದರೆ we decide everything according to the word of God. We decide everything based upon the word of God. ಪ್ರಿಯರೇ, ಹಾಗೆ ನಾವು ಎಷ್ಟೋ ಸಂಗತಿಗಳಲ್ಲಿ ನಾವು ನೋಡ್ತೇವೆ. ಮದುವೆ ಮಾಡುವ ವಿಷಯ ಇರುವಾಗ ಆ ಹೆಣ್ಣು ಎಲ್ಲಿಂದ ಬರ್ತಾಳೆ, ಅವಳ ಜಾಬ್ ಏನಿದೆ, ಅವಳ ಹೈಟ್ ಪರ್ಫೆಕ್ಟ್ ಇದೆನೋ, ಅವಳ ಕಲರ್ ಪರ್ಫೆಕ್ಟ್ ಇದೆನೋ, ಹುಡುಗ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನು ನನ್ನ ಮಗಳನ್ನು ನೋಡ್ಕೊಳ್ಳಿಕ್ಕೆ ಆಗುತ್ತೇನೋ. ವಿ ಟೇಕ್ ಆಲ್ ದ ಡಿಸಿಷನ್ ಆ್ಯಂಡ್ ವಿ ಫೊರ್ಗೆಟ್ ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್. ಪ್ರಿಯರೇ, ಇವತ್ತು ಎಲ್ಲವನ್ನೂ ಬದಿಗೆ ಇಟ್ಕೊಂಡು ಒಂದು ನಿಮಿಷ ನಾವು ದೇವರ ಮುಂದೆ ಯೋಚನೆ ಮಾಡುವ, ಈಸ್ ಮೈ ಲೈಫ್ ಬೇಸ್ಡ್ ಅಪಾನ್ ದ ವರ್ಡ್ ಆಫ್ ಗಾಡ್? ನನ್ನ ಜೀವನ ಇವತ್ತು ದೇವರ ವಾಕ್ಯದ ಮೇಲೆ, ದೇವರ ವಾಕ್ಯದ ಆಧಾರ ಮೇಲೆ ನಾನು ನಡೀತಾ ಇದ್ದನೋ, ಆರ್ ಆಮ್ ಐ ಜಸ್ಟ್ ಎಂಜಾಯಿಂಗ್ ದ ಗುಡ್ ವರ್ಡ್, enjoying going to church, enjoying being active in the church and doing all sorts of things, but my life is not based upon the word of God. Choice is ours. ಯೇಸು ಸ್ವಾಮಿ ನಮಗೋಸ್ಕರ ಎಲ್ಲವನ್ನು ಮಾಡಿ ಕಡೆ ಮಾತು ಹೇಳಿದೆ ಅಂದರೆ ಇಟ್ ಈಸ್ ಫಿನಿಶ್, ತೀರಿತು. ಪ್ರಿಯರೇ, ಎಲ್ಲ ವಾಗ್ದಾನಗಳು, ಎಲ್ಲ ಪ್ರಾಮಿಸಸ್ಸು ನಿಮಗೋಸ್ಕರ ನನ್ನಗೋಸ್ಕರ ಮಾಡಿದ್ದಾರೆ. ಆದರೆ ದೇವರು ಫೋರ್ಸ್ ಮಾಡಲ್ಲ. ಎರಡು ಮಾರ್ಗ ಇದೆ, ಜೀವನದ ಮಾರ್ಗ, ಮರಣದ ಮಾರ್ಗ. ನಾವು ಚೂಸ್ ಮಾಡಬೇಕು. ಹಾಗೆ ದೇವರ ವಾಕ್ಯದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಂಡು ಅವರ ತೀರ್ಮಾನದ ಔಟ್ಕಮ್ ಏನಂತ ನಾವು ನೋಡ್ಕೊಳ್ಳುವ. ದೇವರ ವಾಕ್ಯವನ್ನು ನಾವು ಆದಿಕಾಂಡಗೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ನಮಗೆ ಎಲ್ಲರಿಗೆ ಗೊತ್ತಿದೆ, ದೇವರು ಆದಮನು ಹವ್ವಳನ್ನು ಉಂಟು ಮಾಡಿ ಅವರಿಗೆ ಏದೆನ್ ತೋಟದಲ್ಲಿಟ್ಟು. ಏದೆನ್ ತೋಟ ಸಮೃದ್ಧಿಯಾಗಿತ್ತು. ಪ್ರತಿಯೊಂದು ಹಣ್ಣು ಇತ್ತಲ್ಲಿ, ಪ್ರತಿಯೊಂದು ಹೂಗಳು ಬೆಳೀತಾ ಇತ್ತು. ಅಲ್ಲಿ ಎಲ್ಲ ಥರದ ಪ್ರಾಣಿಗಳಿದ್ರು. ಎವ್ರಿಥಿಂಗ್ ವಾಸ್ ಇನ್ ಪ್ಲೆಂಟಿ. ದೇ ಡಿಂಟ್ ಹ್ಯಾವ್ ಎನಿಥಿಂಗ್, ನಥಿಂಗ್ ದೇ ಲ್ಯಾಕ್. But God gave them a commandment not to eat the fruit of 2 trees. 2 ಮರದ ಹಣ್ಣು ತಿನ್ನಬಾರ್ದು ಅಂತ ದೇವರು ಅವ್ರಿಗೆ ಒಂದು ಆಜ್ಞೆ ಕೊಟ್ಟಿದ್ರು. ಆಜ್ಞೆ ಕೊಟ್ಟಿದ್ರು ಸಹ he left them as a free human being. ಅಲ್ಲಿನೂ ಅವ್ರಿಗೆ ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ರು. ಪ್ರಿಯರೇ, ಆ ಮರಗಳಲ್ಲಿ ಇಟ್ಟರು ಸಹ, ಆ ಮರದಲ್ಲಿ ಹಣ್ಣು ಇದ್ದರೂ ಸಹ ದೇವರು ಅವ್ರಿಗೆ ಹೇಳಿದ್ರಿಂದ ತಿನ್ನಬೇಡ. ಬಟ್ ಆ ಹಣ್ಣನ್ನು ದೇವರು ಯಾವುದೋ ಒಂದು ವಿಷಯದಿಂದಾಗಲಿ, ಯಾವುದೋ ಒಂದು ಸಂಗತಿಯಿಂದಾಗಲಿ ಅದನ್ನು ಮುಚ್ಚಿಟ್ಟು ಇವರಿಗೆ ತಿನ್ನದಂಗೆ ಮಾಡಿ ಇಡಲಿಲ್ಲ. Even at that time, in the beginning, when God created Adam and Eve, He gave them total freedom to choose. He gave them a commandment saying, don't eat. But then He let it loose. He said, ನಿಮಗೆ ನೀವು ತಿನ್ನಬಾರ್ದು ಅಂತ ಅವರ ಆಜ್ಞೆ ಏನು ಮಾಡಿದ್ರು ಮನುಷ್ಯರು. ಅದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಆದಿಕಾಂಡ 3ನೇ ಅಧ್ಯಾಯ, Genesis chapter 3. ಅಲ್ಲಿ ನಾವು ನೋಡ್ತೇವೆ ಹೇಗೆ ಸೈತಾನ ಬಂದು ಹವ್ವಳನ್ನು ಟೆಂಪ್ಟ್ ಮಾಡ್ತಾರೆ. ಅದು 4ನೇ ವಚನದಿಂದ ಓದ್ತಾನೆ. And the serpent said unto woman, ye shall not die. For God doth not know that in the day ye eat thereof, then your eyes shall be opened, and ye shall be as gods, knowing good and evil. And when the woman saw that the tree was good for food, and that it was pleasant to the eyes. ಇಲ್ಲಿ ಇದೆ ನೋಡಿ ಪ್ರಿಯರೇ, the woman saw that tree was good. ಏನಂತೆ? ಆ ಮರ ಸುಂದರವಾಗಿತ್ತು, ಆ ಹಣ್ಣು ರಮ್ಯವಾಗಿತ್ತು. Hallelujah. And it was pleasing to the eyes, and the tree desired to make one wise. She took up the fruit thereof and did eat, and gave also unto her husband with her, and he did eat. ಏನಾಯ್ತು ಇಲ್ಲಿ ಪ್ರಿಯರೇ? ಫ್ರೀಡಮ್ ಇತ್ತು ಟು ಚೂಸ್. ದೇವರು ಹೇಳಿದ್ರು ತಿನ್ನಬೇಡ. ಇವತ್ತು ಸಹ ನಮಗೆ ಫ್ರೀಡಮ್ ಇದೆ. ಆದರೆ ಇವಳೇನು ಮಾಡಿದ್ಲೆಂದರೆ, ಸೈತಾನ ಬಂದು ಆ ಹಣ್ಣನ್ನು ತೋರಿಸಿದಾಗ ಆ ಹಣ್ಣು ಸುಂದರವಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ಡಿಸೈರೇಬಲ್. ಅದು ರಮ್ಯವಾಗಿತ್ತು, ಅದನ್ನು ಆಕರ್ಷಿತ ಆಗಿತ್ತು. ಇಟ್ ವಾಸ್ ವೆರಿ ಅಟ್ರಾಕ್ಟಿವ್. ಆ್ಯಂಡ್ ವಾಟ್ ಡಿಡ್ ಈವ್ ಡಿಡ್? She forgot the commandment of God. She forgot what God told her. She wanted to disobey. The choice was with her. ಅವಳು ಒಂದೇ ಸಂಗತಿ ಹೇಳ್ಬೋದಿತ್ತೆಂದರೆ, no is very important in your life and in my life.
ಇವತ್ತು ಪ್ರಿಯರೇ, ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟು ಕೆಲವೇ ದಿನ ಆಗಿದೆ. ನೋ ಹೇಳುವುದು ಬಹಳ ಪ್ರಾಮುಖ್ಯವಾಗಿದೆ. ವಿ ಹ್ಯಾವ್ ಟು ಸೇ ನೋ ಟು ದ ಥಿಂಗ್ಸ್ ಆಫ್ ದ ಡೆವಲ್. ಸೈತಾನ ಅದೇ ಕೆಲಸ ಇವತ್ತು ಮಾಡ್ತಾನೆ. ಇವತ್ತು ನಾವು ಹೊರಗೆ ಲೋಕದಲ್ಲಿ ನೋಡಿದರೆ ಆಲ್ ಕೈಂಡ್ ಆಫ್ ಅಟ್ರಾಕ್ಷನ್ಸ್, ಯಾವ ಅಟ್ರಾಕ್ಷನ್ಸ್ ಇವತ್ತು ನಮಗೆ ಇಲ್ಲ. ನಮ್ಮ ಕಣ್ಣಿಗೆ ಬೇಕಾದ ಸಂಗತಿಗಳನ್ನು ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಅನೇಕ ಜನರು ಇವತ್ತು ದೇವರ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗ ಯಾಕೆ ಹಿಡಿತಾರೆ ಅಂದರೆ ದ ಅಟ್ರಾಕ್ಷನ್ಸ್ ಆಫ್ ದಿಸ್ ವರ್ಲ್ಡ್. ಆ್ಯಂಡ್ ವೇರ್ ವಿ ಫೇಲ್ ಈಸ್ ವಿ ಫೇಲ್ ಟು ಸೇ ನೋ. ಇಲ್ಲಿ ಅವಳು ಮಾಡಿದ ಒಂದು ಸಂಗತಿ ಏನೆಂದರೆ, ಅವಳು ಒಂದೇ ಮಾತು ಹೇಳ್ತಿದ್ಲೇನೆಂದರೆ, ಐ ಚೂಸ್ ಟು ಡೂ ವಾಟ್ ಗಾಡ್ ಟೆಲ್ಸ್ ಮೀ ಟು ಡೂ. ದೇವರು ನನಗೆ ಹೇಳಿದರೆ ಮರದ ಹಣ್ಣು ತಿನ್ನಬೇಡ ಅಂತ ಅಷ್ಟೇ ಹೇಳ್ತಿದ್ರೆ ಸೈತಾನ ಅವಳಿಂದ ಹೋಗ್ಬಿಡ್ತಿದ್ದ. ಆದರೆ ಅವಳು ಏನು ಮಾಡಿದ್ಲು ಅಂದರೆ ಅವನು ತೋರಿಸಿದ. ಇವತ್ತು ಅದೇ ಕೆಲಸ ನಿಮಗೆ ನನಗೆ ಮಾಡ್ತಾ ಇದ್ದಾರೆ. ಇಷ್ಟೋ ಸರ್ತೆ ನಮಗೆ ಏನು ಹೇಳ್ತಾನೇನೆಂದರೆ, ಸಂಡೇನೇ ಬಿಸ್ನೆಸ್ ಇದೆ, ಸಂಡೇನೇ ಒಳ್ಳೆ ಗಿರಾಕಿಗಳು ಬರ್ತಾ ಇದೆ, ಸಂಡೇ ಆದಷ್ಟು ಪ್ರಾಫಿಟ್ ಬೇರೆ ಯಾವಾಗಲೂ ಆಗಲ್ಲ. ಆ ಸಭೆಗೆ ಯಾಕೆ ಹೋಗ್ತೀಯಾ, ಆನ್ಲೈನ್ ಸರ್ವಿಸಸ್ ಇದೆಯಲ್ಲ ಅದನ್ನು ನೋಡಿಕೊಂಡು ಅನುಭವಿಸು ಅಂತ ಹೇಳಿದ ತಕ್ಷಣ ವಿ ನೆವರ್ ಸೇ ನೋ. ನಾವು ಏನನ್ನು ನೋಡ್ತವೇನೆಂದರೆ, ಓ ಪ್ರಾಫಿಟ್ ಇದೆಯಲ್ಲ, ಚರ್ಚಿಗೆ ಹೋಗೋದೇನು, ಆನ್ಲೈನ್ ನೋಡೋದೇನು, ಏನು ಡಿಫ್ರೆನ್ಸ್ ಇಲ್ಲ ಅಲ್ಲ. ಪ್ರಿಯರೇ, ಲಾಕ್ಡೌನ್ ಇರುವಾಗ ಖಂಡಿತವಾಗಿ ನಾವು ಆನ್ಲೈನ್ ನೋಡ್ತಾ ಇದ್ದೇವೆ. ಬಿಕಾಸ್ ವಿ ಹ್ಯಾಡ್ ನೋ ಅದರ್ ಗೋ, ವಿ ಕುಂಟ್ ಗ್ಯಾದರ್ ಟುಗೆದರ್ ಇನ್ ದ ಚರ್ಚ್. ಆದರೆ ನಾವು ಅನುಭವಿಸಿದ್ದೇನೆಂದರೆ, ಸಭೆಗೆ ಬಂದು ಆರಾಧನೆ ಮಾಡೋದೇ ಒಂದು ಬೇರೆ, ಮನೆಯಲ್ಲಿ ಕುತ್ಕೊಂಡು ಆನ್ಲೈನ್ ನೋಡೋದೇ ಒಂದು ಬೇರೆ. ದೇವರ ಪ್ರಸನ್ನತೆ, ದೇವರ ಚಲಿಸುವಿಕೆ, ದೇವರ ಜನರ ಒಂದು ಅನ್ಯೋನ್ಯತೆ ವಿ ಫೈಂಡ್ ಇಟ್ ಇನ್ ದ ಫೆಲೋಶಿಪ್ ಇನ್ ದ ಚರ್ಚ್. ಮನೆಯಲ್ಲಿ ಕುತ್ಕೊಂಡು ನಾವು ಒಬ್ಬರೇ ನೋಡ್ತೇವೆ, ಅದನ್ನು ಎಷ್ಟೋ ಜನರೀಗ ಕಂಟಿನ್ಯೂ ಮಾಡಿದ್ದಾರೆ. ವೆರಿ ಕಂಫರ್ಟೇಬಲ್ ಸಿಟ್ಟಿಂಗ್ ಎಟ್ ಹೋಮ್ ಆ್ಯಂಡ್ ವಾಚಿಂಗ್ ಆನ್ಲೈನ್. ಓ ಇಡೀ ದಿವಸ ಪ್ರೋಗ್ರಾಮ್ ಬರ್ತಾರೆ, ಯಾರು ಹೇಳಿದ್ದಾರೆ ಡ್ರೆಸ್ ಮಾಡಬೇಕು ಚರ್ಚ್ವರೆಗೆ ಹೋಗ್ಬೇಕಂತ? ನೋ, ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ಇಟ್ ಈಸ್ ಅ ಟೆಂಪ್ಟೇಷನ್ ಫ್ರಮ್ ದ ಡೆವಲ್. ಸೈತಾನ ಏನು ಮಾಡಿದ್ರು ಇವಳಿಗೆ ತೋರಿಸಿದ ಅಂದರೆ ಸುಂದರವಾಗಿದೆ. ನಮಗೇನು ತೋರಿಸ್ತಾರೆ ಅಂದರೆ ಪ್ರಾಫಿಟ್ ತೋರಿಸ್ತಾನೆ, ಫ್ಯೂಚರ್ ತೋರಿಸ್ತಾನೆ. ಇಟ್ ಈಸ್ ಅವರ್ ಚಾಯ್ಸ್, ಇಟ್ ಈಸ್ ಯೋರ್ ಡಿಸಿಷನ್ ಆ್ಯಂಡ್ ಮೈ ಡಿಸಿಷನ್. ಶುಡ್ ಐ ಗೋ ಟು ಚರ್ಚ್, ಶುಡ್ ಐ ಒಬೇ ದ ವರ್ಡ್ ಆಫ್ ಗಾಡ್, ಶುಡ್ ಐ ವಾಕ್ ಇನ್ ದ ವೇಸ್ ಆಫ್ ಗಾಡ್. ಇವತ್ತು ಪ್ರಿಯರೇ, ದೇವರ ಎಲ್ಲ ವಾಗ್ದಾನಗಳು ನಮ್ಮ ಮೇಲೆ ಇದೆ, ಎಲ್ಲ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರ್ತಾರೆ. ಬಟ್ ದ ಚಾಯ್ಸ್ ಇಸ್ ಲೈಯಿಂಗ್ ವಿತ್ ಅಸ್. ನನ್ನ ಹತ್ರ ಇದೆ ಆ ತೀರ್ಮಾನ ಮಾಡೋದು. ನಾನು ದೇವರ ವಾಕ್ಯಕ್ಕೆ ಎಸ್ ಹೇಳ್ತಾನೋ, ನಾನು ಲೋಕದ ಸಂಗತಿಗೆ ನೋ ಅಂತ ಹೇಳ್ತಾನೋ. ಏನಾಯಿತು ಆ ಕ್ಷಣದಲ್ಲಿ? ದ ಫ್ರೂಟ್ ಲುಕ್ ಬ್ಯೂಟಿಫುಲ್, ಇಟ್ ಮೇ ಬಿ ವೆರಿ ಟೇಸ್ಟಿ, and all the attractions that came along with the fruit was awesome. ಅಯ್ಯೋ ನೀನು ದೇವರಂಗೆ ಆಗ್ತಿ, ನಿನ್ನ ಕಣ್ಣು ತೆರೆಯಲ್ಪಡುತ್ತೆ, ಅಯ್ಯೋ ಎಲ್ಲ ಒಳ್ಳೆ ಸಂಗತಿ ಆಗುತ್ತೆ ಅಂತ ಹೇಳಿದ್ದು ಅವಳದನ್ನು ಸ್ವೀಕಾರ ಮಾಡಿದ್ಲು. ಅದಕ್ಕೆ ಅವಳು ಶಿ ಗೇವ್ ಹರ್ ಸೆಲ್ಫ್ ಇನ್ ಟು ದಟ್ ಟೆಂಪ್ಟೇಷನ್. ತಾನು ತಿಂದ್ಲು, ತನ್ನ ಗಂಡನಿಗೂ ಕೊಟ್ಲು. ಆಮೇಲೆ ವಿ ನೋ ದ ಡೌನ್ಫಾಲ್ ಆಫ್ ಮ್ಯಾನ್ ಕೈಂಡ್ ಸ್ಟಾರ್ಟೆಡ್ ದೇರ್. ಇವತ್ತು ಸೈತಾನ ಅದೇ ಕೆಲಸ ಮಾಡ್ತಾನೆ. ನಿನಗೆ ನನಗೆ ಅದೇ ಶೋಧನೆ ತಗೊಂಡು ಬರ್ತಾನೆ. ಕಣ್ಣಿನ ಆಶೆ ಇವತ್ತು ಇಷ್ಟು ಇದೆ ಅಂದರೆ ಅದಕ್ಕೆ ಕಂಪೇರ್ ಮಾಡಲಿಕ್ಕೇ ಆಗಲ್ಲ. ಎವ್ರಿವೇರ್. ಬಟ್ ದ ಡಿಸಿಷನ್ ಲೈಸ್ ವಿತ್ ಯು ಆ್ಯಂಡ್ ವಿತ್ ಮೀ. ಆರ್ ವಿ ರೆಡಿ ಟು ಸೇ ನೋ ಟು ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್? ಲೋಟನ ಕತೆ ನಾವು ನೋಡ್ತೇವೆ. ಲೋಟನ ಜನರಿಗೂ ಸೇವಕರಿಗೂ ಅಬ್ರಹಾಮನ ಸೇವಕರಿಗೂ ಒಂದು ಗಲಿಬಿಲಿ ಉಂಟಾಗುತ್ತೆ, ಅವರಲ್ಲಿ ಜಗಳ ಉಂಟಾಗುತ್ತೆ. ಆದರೆ ಲೋಟ ಯೋಚನೆ ಮಾಡೋದಿಲ್ಲ. ಅದನ್ನು ನಾವು ಆದಿಕಾಂಡ 13ನೇ ಅಧ್ಯಾಯದಲ್ಲಿ ನಾವು ಆ ಕತೆ ನೋಡ್ತೇವೆ. ವಿಲ್ ಸಿ ದಟ್ ಸ್ಟೋರಿ ಇನ್ ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 13. ಅದರಲ್ಲಿ ಕತೆಗಳು ಸುಂದರವಾಗಿ ಬರೆದಿದೆ. ಅಬ್ರಹಾಮನ ಸೇವಕರಿಗೂ ಲೋಟನ ಸೇವಕರಿಗೆ ಜಗಳ ಪ್ರಾರಂಭ ಆಯಿತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾರಂಭ ಆಯಿತು, ಕಿರಿಕಿರಿ ಪ್ರಾರಂಭ ಆಯಿತು. ಆವಾಗ ಅಬ್ರಹಾಮ್ ಅವನಿಗೆ ಬಿಟ್ಟು ಕೊಡ್ತಾನೆ, ಹೇಳ್ತಾನೆ, ನೀನು ಆರಿಸಿಕೋ, ಯು ಗೋ ಆ್ಯಂಡ್ ಚೂಸ್ ವಿಚ್ ಲ್ಯಾಂಡ್ ಯು ವಾಂಟ್ ಟು ಗೋ. ಪ್ರಿಯರೇ, ಲೋಟನ್ಗೆ ಅಬ್ರಹಾಮನ ದೇವರು ಯಾರಂತ ತಿಳ್ಕೊಂಡಿದ್ದಾವ. He knew the God of Abraham. He knew how God brought Abraham out of his father's house and how God had blessed Abraham. ಲೋಟ ಹೇಳ್ಬೋದಿತ್ತೇನೆಂದರೆ,
ಐ ಆಮ್ ರೆಡಿ ಟು ಟೇಕ್ ವಾಟ್ ಎವರ್ ಯು ವಾಂಟ್ ಮೀ ಟು ಟೇಕ್. ಅಥವಾ ಅವನು ಹೀಗೆ ಹೇಳ್ಬೋದಿತ್ತೇನೆ ಅಂದರೆ, ನಾನು ಪ್ರಾರ್ಥನೆ ಮಾಡಿ ದೇವರು ನನಗೆ ಆರಿಸಬೇಕಾದ ಸ್ಥಳವನ್ನು ನಾನು ಆರಿಸ್ತೇನೆ. ಅವನು ಸೇಮ್ ತಪ್ಪು ಮಾಡಿದ. ಅವಳು ಹೇಗೆ ಎಲ್ಲವನ್ನು ಆ ಹಣ್ಣನ್ನು ನೋಡಿ ರಮ್ಯವಾಗಿತ್ತು ಅಂತ ನೋಡಿದ ತಕ್ಷಣ ಶಿ ಎಕ್ಸೆಪ್ಟೆಡ್ ಇಟ್. ಲೋಟನ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಲೋಟನು ಕಣ್ಣೆತ್ತಿ ನೋಡಿದಂತೆ. ಈ ಲುಕ್ಡ್ ಎವ್ರಿವೇರ್ and it looked to be a fertile land. ಅವನು ನೋಡಿದ ಸ್ಥಳ ಅದು ಫಲವತ್ತ ಭೂಮಿಯಾಗಿತ್ತು. and what did he do? he chose that place. ಪ್ರಿಯರೇ, ಇವತ್ತು ನಾವು ಕಣ್ಣೆತ್ತಿ ನೋಡ್ತೇವೆ, ಈ ಪ್ರೊಫೆಷನ್ ಇಟ್ ಈಸ್ ವಂಡರ್ಫುಲ್. ಅದೇ ಆ ಪ್ರೊಫೆಷನಲ್ಲಿ ನಾವು ಮುಂದೆ ಹೋಗ್ಬೇಕಾಗ ಮೋಸ ಮಾಡಬೇಕಾಗುತ್ತೆ, ಬ್ರೈಬ್ ತಗೊಳ್ಬೇಕಾಗುತ್ತೆ, ಸುಳ್ಳು ಹೇಳಬೇಕಾಗುತ್ತೆ, ಏನೋ ಕೆಟ್ಟ ಕೆಲಸ ಮಾಡಬೇಕಾಗುತ್ತೆ. ಬಟ್ we don't realize the trap of the devil. ನಾವು ಸೈತಾನದ ಒಂದು ಟ್ರ್ಯಾಪನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಸೈತಾನದ ಒಂದು ಒಳಸಂಚುವಿಕೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. we give ourselves to this temptation. ಕಣ್ಣೆತ್ತಿ ನೋಡ್ತೇವೆ. ಏನನ್ನು ನೋಡ್ತೇವೆ? the pleasures of this world, the riches of this world, the entertainment of this world, the name and fame of this world, and we say yes to that and we say no to the word of God. ಪ್ರಿಯರೇ, ನಮ್ಮ ದೇವರು ಯಾರೆಂದರೆ ಸಣ್ಣ ಸಂಗತಿಗಳಲ್ಲಿ, ದೊಡ್ಡ ಸಂಗತಿಗಳಲ್ಲಿ, ಎಲ್ಲ ಸಂಗತಿಗಳಲ್ಲಿ ಮಾರ್ಗದರ್ಶನ ಮಾಡುವ ದೇವರು. ಆಲ್ ದ್ಯಾಟ್ ಹಿ ಎಕ್ಸ್ಪೆಕ್ಟ್ಸ್ ಫ್ರಮ್ ಅಸ್ ಇಸ್, ಲಾರ್ಡ್ ವಾಟ್ ಡು ಯು ವಾಂಟ್ ಮೀ ಟು ಡು. ಅಬ್ರಹಾಮ್ಗೆ ಒಂದು ಸ್ವಲ್ಪನೂ ಕಳವಳ ಆಗಿಲ್ಲ. he was not bothered, he was stress free, he knew his God. ಅಬ್ರಹಾಮ್ಗೆ ಅವನ ದೇವರು ಯಾರಂತ ಗೊತ್ತಿತ್ತು. he knew that God will never let him down. ಅವನು ಅಯ್ಯೋ ಈ ಲೋಟ ಒಳ್ಳೆ ಸ್ಥಳ ತಗೊಂಡ್ರೆ ನನಗೆ ಸರಿಯಾದ ಸ್ಥಳ ಸಿಕ್ಕದಿದ್ರೆ ನನ್ನ ಗತಿಯನ್ನು ಏನು ಅಂತ ಅಬ್ರಹಾಮ್ ಯೋಚನೆ ಮಾಡಿಲ್ಲ. ಪ್ರಿಯರೇ, he was so calm, he was so free, he trusted his God but not Lot. he chose. ಅವಳೇನು ಮಾಡಿದ್ಲು? ಅದನ್ನು ನೋಡಿ ತಾನು ತಿಂದ್ಲು, ಅವಳ ಗಂಡನಿಗೂ ಕೊಟ್ಲು. ಏನಾಯಿತು? ಪಾಪ ಲೋಕಕ್ಕೆ ಬಂತು. there was a downfall, they were cursed. ಆದಮ ಅವಳಿಗೆ ಬಂದ ಶಾಪಗಳು ಅದನ್ನು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮುರಿದ್ರು. ಪ್ರಿಯರೇ, ಲೋಟನ ಕತೆ ನಾವು ನೋಡ್ತೇವೆ. ಪ್ರಾರಂಭದಲ್ಲಿ ವಾವ್, ಇಟ್ ವಾಸ್ ಅಮೇಝಿಂಗ್. ಬರ್ತಾ 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 ಏನಾಯಿತು? ದ ಚಾಯ್ಸ್ ಇಸ್ ಬಿಟ್ವೀನ್ ಯು ಆ್ಯಂಡ್ ಮೀ. ವಾಟ್ ಆರ್ ವಿ ಗೋಯಿಂಗ್ ಟು ಚೂಸ್ ಫಾರ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್? ಒಂದು ಸ್ವಲ್ಪ ದಿನದ ಸ್ವಲ್ಪ ಸಂಗತಿಗೆ, ನಮಗೆ ಸಂತೋಷ ಪಡುವ ಸಂಗತಿಗೆ ನಾವು ಅದಕ್ಕೆ ಬಿದ್ದು ಬೀಳ್ತೇವೆ, ನಮ್ಮ ಮೇಲೆ ಶಾಪ ಬರುತ್ತೆ. ಒಂದು ಕತೆ ನನ್ನ ಭಾಳ ವರ್ಷಗಳ ಹಿಂದೆ ಕೇಳಿದೆ. ಒಬ್ಬ ಮನುಷ್ಯ ಇದ್ದ, ಅವನಿಗೊಂದು ಸುಂದರವಾದ ಕುಟುಂಬ ಇತ್ತು. ಒಂದು ಹೆಂಡತಿ ಇತ್ತು, ಒಂದು ಮಗಳಿದ್ಲು. ಸುಂದರವಾದ ಕುಟುಂಬ, ಸುಂದರವಾಗಿದ್ರು, ಒಳ್ಳೆ ಕಡೆ ಕೆಲಸ ಮಾಡ್ತಾ ಇದ್ದ. ಎವ್ರಿಥಿಂಗ್ ವಾಸ್ ಫೈನ್ ವಿತ್ ಹಿಮ್. ಅವನು ಜಾಬ್ ಮೇಲೆ ಬೇರೆ ದೇಶಕ್ಕೆ ಹೋದ. ಬೇರೆ ದೇಶಕ್ಕೆ ಹೋದಾಗ ಹೆಂಡತಿಯಿಂದ ದೂರ ಆದ. ಅಲ್ಲಿ ಹೋದ ನಂತರ ಅವನಿಗೆ ಲೋಕದ ಒಂದು ಟೆಂಪ್ಟೇಷನ್ಸ್, ದ ಟೆಂಪ್ಟೇಷನ್ ಆಫ್ ದಿಸ್ ವರ್ಲ್ಡ್ ಓವರ್ ಟುಕ್ ಹಿಮ್. ಅವನು ಒಂದೇ ಸಂಗತಿ ಮಾಡಬೇಕಿತ್ತೇನೆಂದರೆ ನೋ ಅಂತ ಹೇಳಬೇಕಿತ್ತು. ಬಟ್ ಈ ಈಲ್ಡೆಡ್ ಹಿಮ್ಸೆಲ್ಫ್ ಟು ದ ಟೆಂಪ್ಟೇಷನ್. ಬೇರೆ ದೇಶದಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿ ಮತ್ತೆ ತಿರುಗಿ ತಮ್ಮ ದೇಶಕ್ಕೆ ಬಂದ ನಂತರ ಸ್ವಲ್ಪ ದಿವಸ ಆದ ಮೇಲೆ ಅವನು ಸಿಕ್ ಬೀಳಲಿಕ್ಕೆ ಪ್ರಾರಂಭ ಆದ. ತುಂಬ ಸಿಕ್ಕಾಗ್ತಾ ಇದ್ದ. ಅಲ್ಲಿ ಹೋಗಿ ಡಾಕ್ಟರ್ಸ್ ಹತ್ರ ಹೋಗಿ ಚೆಕಪ್ ಮಾಡಿದರೆ ಡಾಕ್ಟರ್ಸ್ ಹೇಳಿದ್ರಂದರೆ ನಿನಗೆ ಏಡ್ಸ್ ಆಗಿದೆ. ಅವನ ಹೆಂಡತಿಯನ್ನು ಚೆಕ್ ಮಾಡಿದಾಗ ಹೆಂಡತಿಗೂ ಏಡ್ಸ್ ಆಯಿತು. ಒಂದು ಸ್ವಲ್ಪ ವರ್ಷ ನಂತರ ಗಂಡ ಹೆಂಡತಿ ಇಬ್ಬರೂ ತೀರಿ ಹೋದ್ರು. ಆ ಮಗು ಅನಾಥೆ ಆದ್ಲು. ಪ್ರಿಯರೇ, ಒನ್ ಸ್ಮಾಲ್ ಮಿಸ್ಟೇಕ್, ಎವ್ರಿ ಡಿಸಿಷನ್ ವಿ ಮೇಕ್ ಹ್ಯಾಸ್ ಅ ಕಾನ್ಸಿಕ್ವೆನ್ಸ್. ಪ್ರತಿಯೊಂದು ನಿರ್ಧಾರ ನಾವು ತಗೊಳ್ತೇವಲ್ಲ, ಅದಕ್ಕೆ ಒಂದು ಪ್ರತಿಫಲ ಇದ್ದೇ ಇದೆ. ಪ್ರಿಯರೇ, ದೇವರು ಒಳ್ಳೆ ದೇವರು. ನಾನು ತಿರುಗಿ ಹೇಳ್ತಾನೆ ಅಂದರೆ ದೇವರು ಒಳ್ಳೆ ದೇವರು. ಒಳ್ಳೆ ಸಂಗತಿಗಳನ್ನು ಇಟ್ಟಿದ್ದಾರೆ, ಆದರೆ ನಿರ್ಧಾರ ನಿಮ್ಮದು ನಂದು. ಸಣ್ಣ ಸಣ್ಣ ವಿಷಯಕ್ಕೆ ನಾವು ಬಿಟ್ಟು ಕೊಡ್ತಾವ. ಈ ಮನುಷ್ಯ ಬರೇ ಒಂದು ದೇಹದ ಒಂದು ಸುಖಕ್ಕೆ ತನ್ನ ಕುಟುಂಬ, ತನ್ನ ಕೆಲಸ, ತನ್ನ ಸ್ಟೇಟಸ್ಸು, ತನ್ನ ಎಲ್ಲವನ್ನೂ ಕಳ್ಕೊಂಡ. ನಾವು ಹಾಗೆ ಮಾಡ್ತಾ ಇದ್ದಾವ? ಇವತ್ತು ಹೊಸ ವರ್ಷದಲ್ಲಿ ಕಾಲಿಟ್ಟಿದ್ದಾರೆ. ನಾವು ಇವತ್ತು ದೇವರ ಈ ವರ್ಷಕ್ಕೆ ಏನು ಇಟ್ಟಿದ್ದಾರೆ ಅಂತ ನಾವು ತವಕ ಪಟ್ಟರೂ ಸಹ ಬಹಳ ಪ್ರಾಮುಖ್ಯ ಅಂದರೆ ಎಲ್ಲ ಆಶೀರ್ವಾದ ನಮ್ಮ ಒಂದು ಡಿಸಿಷನ್ ಮೇಲೆ ಅನುಗುಣ ಆಗಿದೆ. ಇಫ್ ವಿ ಆರ್ ರೆಡಿ ಟು ಸೇ ಎಸ್ ಟು ಗಾಡ್ ಆ್ಯಂಡ್ ನೋ ಟು ದ ಥಿಂಗ್ಸ್ ಆಫ್ ದ ವರ್ಲ್ಡ್, ವಿ ವಿಲ್ ಬಿ ಬ್ಲೆಸ್ಡ್, ವಿ ವಿಲ್ ಬಿ ಲಿಫ್ಟೆಡ್ ಅಪ್. ಇನ್ನು ಮುಂದೆ ನಾವು ನೋಡುವ ಹೇಗೆ ದೇವರು, ನಾವು ಸರಿಯಾದ ತೀರ್ಮಾನ ತಗೊಂಡ್ರೆ ದೇವರು ನಮ್ಮನ್ನು ಮೇಲೆ ಎತ್ತಾರೆ. ಪ್ರಾರ್ಥನೆ ಮಾಡುವ. ಸ್ವಾಮಿ, ನಿನ್ನ ವಾಕ್ಯ ಎಲ್ಲವನ್ನೂ ಬೋಧಿಸ್ತದಪ್ಪ.
ನಿಮ್ಮ ವಾಕ್ಯ ನಮಗೆ ಬಿಡುವಾಗಿ ನಮಗೆ ತಿಳಿಸ್ತಾ ಇದೆ ಸ್ವಾಮಿ. ಕರ್ತನೇ, ಇವತ್ತು ಎಲ್ಲ ಸಂಗತಿಗಳು ನಮಗೋಸ್ಕರ ಮಾಡಿದ್ದೀರಿ, ಎಲ್ಲ ಆಶೀರ್ವಾದ ನಮಗೋಸ್ಕರ ಬಿಡುಗಡೆ ಮಾಡಿದ್ದೀರಿ. ಕರ್ತನೇ, ನೀವು ಮಾಡೋದು ಒಂದೂ ಉಳಿದಿಲ್ಲ, ಎಲ್ಲ ಮಾಡೋದು ನಾವೇ. ನಾವು ಸರಿಯಾದ ತೀರ್ಮಾನವನ್ನು, ಸರಿಯಾದ ನಿರ್ಧಾರವನ್ನು ನಾವು ತಗೊಳ್ಳುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಕರ್ತನೇ, ಈ ವಾಕ್ಯ ನಮಗೆ ಸ್ವಾಮಿ ಮಾತಾಡಲಿ. ನಾವು ಪ್ರತಿಯೊಂದೊಂದು ಡಿಸಿಷನ್ ತಗೊಳ್ಳುವಾಗ ಸ್ವಾಮಿ, ಅದು ನಿಮ್ಮ ವಾಕ್ಯದ ಅನುಸಾರ ಇದೇನೋ ಇಲ್ಲೋ, ಅಥವಾ am I drifting away from God? Is my decision taking me away from God? Are my choices against the word of God? ಸ್ವಾಮಿ, ಎಲ್ಲ ವಿಷಯವನ್ನು ನಾವು ಇವತ್ತು ಸ್ವಾಮಿ ಆಲೋಚನೆ ಮಾಡುವಂಗೆ ಕರ್ತನೆ ನಮ್ಮನ್ನು ನೀವು ನಡೆಸಬೇಕಂತ, ನಿಮ್ಮ ಪವಿತ್ರಾತ್ಮ ನಮ್ಮ ಹತ್ರ ಮಾತಾಡಬೇಕಂತ ಪ್ರಾರ್ಥಿಸ್ತೇವೆ. ಈ ವರ್ಷ ಸ್ವಾಮಿ ನಾವು ಸಮೃದ್ಧಿಯನ್ನು ನೋಡುವಂಗೆ, ಆರೋಗ್ಯವನ್ನು ನೋಡುವಂಗೆ, ಸಮಾಧಾನವನ್ನು ನೋಡುವಂಗೆ, ಸಂತೋಷವನ್ನು ನೋಡುವಂಗೆ, ಏಳಿಗೆಯನ್ನು ನೋಡುವಂಗೆ ಸ್ವಾಮಿ ಎಲ್ಲ ನಮ್ಮ ತೀರ್ಮಾನ ಮೇಲೆ ಇದೆ ಸ್ವಾಮಿ. ಅದಕ್ಕೆ ನಾವು ಸರಿಯಾದ ತೀರ್ಮಾನ ಮಾಡುವಂಗೆ ನಮಗೆಲ್ಲರಿಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್.